ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಒನ್ ಹೆಲ್ದಿ ಮೂವ್. ಮೈಸೂರು ಅಂದ್ರೆ ಬರೀ ಅರಮನೆ ದಸರಾ ಅಷ್ಟೇ ಅಲ್ಲ, ಪ್ರಕೃತಿ ಹಬ್ಬಕ್ಕೂ ಹೆಸರುವಾಸಿಯಾಗಿದೆ. ಇವಾಗಲೇ ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಂಜರಾಜ ಬಹದ್ದೂರ್ ಚೌಲ್ಟ್ರಿಲಿ 6ನೇ ತಾರೀಕು ಮತ್ತೆ 7ನೇ ತಾರೀಕು ಸೊಪ್ಪಿನ ಮೇಳ ನಡೆಯುತ್ತೆ ಅಂತ. ನಾನು ಇಲ್ಲಿಗೆ ಬಂದಿದ್ದೀನಿ. ಸೊಪ್ಪು ತಿನ್ನೋದ್ರಿಂದ ಏನೇನ್ ಬೆನಿಫಿಟ್ ಅಂತ ನಿಮ್ಗೆ ಇವಾಗಲೇ ಗೊತ್ತು. ಎಷ್ಟು ತರದ ಸೊಪ್ಪನ್ನ ನೋಡಿದೀರಾ? ಇಲ್ಲಿ 130ಕ್ಕೂ ಹೆಚ್ಚು ಬಗೆಯ ಸೊಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಒಳಗಡೆ ಹೋಗಿ ನೋಡೋಣ ಏನೇನ್ ಸೊಪ್ಪು ಸಿಗತ್ತೆ, ಅದ್ ತಿನ್ನೋದ್ರಿಂದ ಏನೇನ್ ಹೆಲ್ತ್ ಬೆನಿಫಿಟ್ ಅಂತ. ಇಲ್ಲೆಲ್ಲ ನೋಡ್ತಾ ಇದ್ರೆ ಹಸಿರು ಹಬ್ಬನೇ ನಡೀತಿದೆ ಅಂತ ಹೇಳ್ಬೋದು. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋಡಿ, ಇಷ್ಟು ತರದ ಸೊಪ್ಪಿದೆ. ಇದು IUCN ಅಂತ ಇದೆ ಗೊತ್ತಾ? ತುಂಬಾ ತರದ ಸೊಪ್ಪಿದೆ. ನಮ್ಗೆ ಇದ್ರ ಹೆಸರೆಲ್ಲ ಗೊತ್ತೇ ಇರಲ್ಲ. ನೋಡಿರ್ತೀವಿ, ಆದ್ರೆ ಹೆಸರು ಗೊತ್ತಿರಲ್ಲ, ಏನಕ್ಕೆ ಬಳಸ್ತೀವಿ ಅಂತಾನು ಗೊತ್ತಿರಲ್ಲ. ಹಿಂಗಿದೆ ಮೇಳ. ನೋಡಿ ಜನಗಳು ಎಷ್ಟು ಸ್ಪಂದಿಸ್ತಾ ಇದ್ದಾರೆ ಅಂತ. ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀವತ್ಸ ಗೋವಿಂದರಾಜ್. ಸರ್, ಈ ಮೇಳದಲ್ಲಿ ಎಷ್ಟು ತರದ ಸೊಪ್ಪಿಟ್ಟಿದ್ದೀರಾ? ನಾನ್ ಕೇಳಿದೆ 130ಕ್ಕೂ ಹೆಚ್ಚು ವಿಧದ ಸೊಪ್ಪಿದೆ ಅಂತ. ಹಾಕಿಲ್ಲ, ಯಾಕಂದ್ರೆ ನಮ್ ಕಣ್ಣಿಗೆ ಏನಾಗುತ್ತೆ ಅಂದ್ರೆ ಕಂಡಿದ್ದೆಲ್ಲ ಸೊಪ್ಪು. ಹೌದು. ಹಾಗಾಗಿ ಲೆಕ್ಕ ನಿಜವಾಗ್ಲೂ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ನಾನ್ ನೋಡ್ದೆ, ಅಲ್ಲಿ ಫೀಲ್ಡ್ ಹೋದಾಗ ಎಲ್ಲಾ ಸೊಪ್ಪನ್ನು ತೋರಿಸ್ಬಿಟ್ಟು ಇದು ಇಂತಿಂತದಕ್ಕಾಗತ್ತೆ ಅಂತ ಹೇಳ್ತಾ ಇದ್ವಿ. ಸರ್, ಇಲ್ಲಿ ಇರೋದೆಲ್ಲ ಸ್ವಲ್ಪ ನಾವು ನೋಡಿಲ್ದಿರೋ ಡಿಫ್ರೆಂಟ್ ಆಗಿರೋದೇ ಸೊಪ್ಪಿರೋದು. ಒಂದು 3-4 ಸೊಪ್ಪನ್ನ ನೀವು ತೋರಿಸ್ತೀರಾ? ಯಾವ್ಯಾವ್ದು ಏನೇನಕ್ಕೆ ಯೂಸ್ ಆಗತ್ತದು ಅಂತ? ಏನಂದ್ರೆ ಇದು ಯಾವ್ದು ನಾವು ನೋಡಿಲ್ದೇ ಇರೋ ಗಿಡ ಅಲ್ಲ. ನಮ್ ಸುತ್ತ ಸಾಧಾರಣವಾಗಿ ಬೆಳೆಯುವಂತ ಗಿಡಗಳೇ ನಾವ್ ಇಲ್ಲಿರೋದು. ಬಟ್ ಏನಂದ್ರೆ ನಾವು ಅದನ್ನ ಸೂಕ್ಷ್ಮತೆಯಿಂದ ಗಮನಿಸಿಲ್ಲ ಅಷ್ಟೇ. ನಮ್ ಸುತ್ತಮುತ್ತ ಬೆಳೆಯೋ ಗಿಡಗಳೇ ಇವೆಲ್ಲಾನು. ನಾವೇನಾಗಿದೆ ಅಂದ್ರೆ ಈಗ ನಾವ್ ಅದನ್ನ ಕಡೆ ಒಂದು ದೃಷ್ಟಿ ಕೊಟ್ಟು ಗಮನ ಕೊಟ್ಟು ನೋಡಿದ್ರೆ ಕಾಣುತ್ತೆ. ಈಗ ಏನಾಗಿದೆ, ನಮ್ಮ ಫಾಸ್ಟ್ ಲೈಫ್ ಅಲ್ಲಿ ಅದ್ರ ಮುಂದೆ ನಿಂತ್ಕೊಂಡು ಹೋಗ್ತಾ ಇದೀವಿ. ಸೊ ಅವೆಲ್ಲ ಅವು ಅಲ್ಲೇ ಇದಾವೆ, ನಾವು ನೋಡ್ತಾ ಇಲ್ಲ. ನಾವೆಲ್ಲ ಹಳ್ಳಿಲಿ ಇದ್ದದಕ್ಕೆ ಇದನ್ನ ನೋಡಿದ್ವಿ, ಅದೇ ಅಂದ್ಬಿಟ್ಟು ಸುಮ್ನೆ ಆಗ್ತಿದ್ವಿ. ಇದನ್ನು ತಿನ್ನಕ್ ಬಳಸ್ತಾರೆ ಅಂತ ಗೊತ್ತಿರ್ಲಿಲ್ಲ. ಸರ್, ಇದ್ರ ಬಗ್ಗೆ ಏನ್ ಗೊತ್ತಮ್ಮ, ಇವೆಲ್ಲ ನಾವು ಕಳೆ ಅಂತ ಏನ್ ಹೇಳ್ತೀವಿ, ಭೂಮಿ ಮೇಲೆ ವೇಸ್ಟ್ ಅಂತ ಯಾವ್ದು ಇಲ್ಲ. ನಮ್ಗಿದು ತಿಳಗಿಕೊಂಡಿದ್ದ ತಿಂದಿಂದ ಇದು ರಿಸೋರ್ಸ್. ಸೊ ಇದು ಅಷ್ಟೇ ನೋಡಿ, ನಮ್ ಸುತ್ತ ಬೆಳೆಯುವಂತದ್ದು ಒಣಗೊನೆ ಜಾತಿನಲ್ಲಿ ಒಂದು 12 ಜಾತಿ ಇದಾವೆ. ಅದ್ರಲ್ಲಿ ಇದು ಒಂದು ಜಾತಿಯ ಅಂತಾನು ಹೇಳ್ತಾರೆ. ಹೊನಗೊನೆ ಸೊಪ್ಪು. ಮತ್ತೆ ಇದು ಗಂಡು ಹೊನಗೊನೆ. ಇದು ಸೊ ಇದಿಲ್ಲ, ಕೊಮ್ಮೆ ಸೊಪ್ಪು ಇಲ್ಲಿದಾವೆ ನೋಡಿ, ಇಲ್ಲಿದಾವೆ. ಇದು ಗಂಡು ಹೊನಗೊನೆ. ಹೊನಗೊನೆನಲ್ಲಿ ಇಷ್ಟು ಜಾತಿ ಇದೆ. ಇದು ಕಣ್ಣಿನ ಕಾಯಿಲೆಗಳಿಗೆ ತುಂಬಾ ಒಳ್ಳೇದು. ಇದು ಏನಾಗುತ್ತೆ ಅಂದ್ರೆ, ಇದು ಯಾವ ಈ ಕಾಯಿಲೆಗಾಗಿ ನಾವು ಊಟ ಮಾಡ್ಬೇಕು ಅನ್ನೋದಕ್ಕಿಂತ ಇವೆಲ್ಲ ನಮ್ಮ ಆಹಾರದ ಭಾಗಗಳು. ನಾವು ಮೊದಲಾಗಿ ನಾವ್ ಇದನ್ನೆಲ್ಲ ಬಳಸ್ತಾ ಬಂದ್ರೆ ಯಾವ ಕಾಯಿಲೆನೂ ಬರೋದಿಲ್ಲ. ಆ ತರ ಬಳಸೋದಕ್ಕೆ ಶುರು ಮಾಡ್ಬೇಕು. ಸ್ಥಿತಿಗೆ ಬಂದಿದೀವಿ ಈ ಕಾಯಿಲೆಗೆ ಇದು ಅಂತ. ಸರ್, ಇವಾಗ ನಮ್ಗೆ ಇದನ್ನೆಲ್ಲ ಬಳಸ್ಬೇಕು ಅಂತಂದ್ರೆ ಎಲ್ಲಿ ಸಿಗತ್ತೆ ನಮ್ಗೆ? ನಾನ್ ಆಗ್ಲೇ ಹೇಳ್ದಂಗೆ, ಇಲ್ಲಿ ತಂದು ನಾವ್ ಇಷ್ಟೊಂದು 106 ಜಾತಿ ನೋಡೋದಲ್ಲ, ಇದನ್ನು ಯಾವ್ದನ್ನು ನಾವು ವಿಶೇಷವಾದ ಕಾಳಜಿ ಕೊಟ್ಟು ಬೆಳೆಸಿರೋಲ್ಲ. ಇವು ತಾನಾಗೆ ಬೆಳೆದಿರೋಂಥದ್ದು. ನಾವೇನಂದ್ರೆ ಅವ್ರು ಬೆಳೆಯೋದಕ್ಕೆ ರೆಡಿ ಇರ್ತೇವೆ, ನಾವ್ ಅದನ್ನ ಗಮನಿಸ್ಬೇಕು, ಅದು ಬೆಳೆಯಕ್ಕೆ ಅವಕಾಶ ಕೊಡ್ಬೇಕಷ್ಟೇ. ನಿಮ್ಮ ಸುತ್ತಾನೆ ಇದೆಲ್ಲೋ ಯಾವ್ದೋ ನರ್ಸರಿನಲ್ಲಿ ಗಿಡ ತಂದು ಬೆಳೆಯೋದು ಅಂತ ಅನ್ನೋದಲ್ಲ. ನಿಮ್ ಸುತ್ತಾನೆ ನೀವು ನೋಡ್ಕೊಂಡ್ರೆ ನಿಮ್ಗೆ ಗಿಡ ಸಿಗುತ್ತೆ. ನಿಮ್ಮ ಪಾಟ್ ಗಳಲ್ಲೇ ಖಂಡಿತ ಇವೆಲ್ಲ ಬೆಳೀತಾ ಇರುತ್ತೆ. ನಾವು ಅದನ್ನ ಕಿತ್ತಾಕ್ತಾ ಇರ್ತೀವಿ. ಸೊ ನಾವಿಲ್ಲಿ ಈ ಮೇಳದ ಮೂಲಕ ನಾವ್ ಏನ್ ಕೇಳ್ಕೊತೀವಿ ಅಂದ್ರೆ, ಎಲ್ಲಾರು ಬಂದ್ರು ನಿಮ್ಮ ಪಾಟ್ ಗಳಲ್ಲಿ ಬೆಳೀತಾ ಇರೋ ಬೇರೆ ನೀವು ಕಿತ್ತಾಕುವ ಗಿಡಗಳ ಬಗ್ಗೆ ಸ್ವಲ್ಪ ಗಮನಿಸಿ. ಅವು ನಿಮ್ಗೆ ನಿಜವಾಗ್ಲೂ ಉಪಯೋಗಕ್ಕೆ ಬರುವಂತದ್ದು. ಸರ್, ಇದು ಭೀಮನ್ ಕಡ್ಡಿ ಅಂತ, ಬಲ ಅಂತ ಹೇಳ್ತೀವಿ ಸಂಸ್ಕೃತದಲ್ಲಿ. ಇದನ್ನ ನಾವು ದೋಸೆನಲ್ಲೆಲ್ಲ ಬಳಸಬಹುದು. ಇದು ನರ್ವ್ ಡಿಸಾರ್ಡರ್ಸ್ ತುಂಬಾ ಒಳ್ಳೆ ಔಷಧಿ. ಇದು ಶಕ್ತಿವರ್ಧಕ. ಇದು ಬೇರನ್ನ ತಗೊಂಡು ನಾವು ಎಳ್ಳಿನೆಲ್ಲ ಕಾಯಿಸ್ಬಿಟ್ಟು ಮಸಾಜ್ ಎಲ್ಲ ಮಾಡ್ಕೋಬಹುದು. ಇತ್ತೀಚೆಗೆ ಪಾರ್ಕಿನ್ಸನ್ಸ್ ಕಾಯಿಲೆಗಳೆಲ್ಲ ಜಾಸ್ತಿ ಆಗ್ತಾ ಇದಾವೆ. ನರ್ವ್ ಡಿಸಾರ್ಡರ್ಸ್ ಎಲ್ಲರಿಗೂ ಏನಾಗಿದೆ ಅಂದ್ರೆ, ಇವಾಗ ನೋಡಿ ಸೈಕಲಾಜಿಕಲ್ ಇಶ್ಯೂಸ್ ತುಂಬಾ ಆಗ್ತಾ ಇದೆ. ಜೀವನ ಶೈಲಿನೇ ಒಂಥರ ಪ್ರೆಷರ್ಡ್ ಸಿಚುವೇಶನ್ ಅಲ್ವಾ, ಅದಕ್ಕೆ ಇದು ಬಹಳ ಒಳ್ಳೆ ಔಷಧಿ. ಇದನ್ನ ಕಟ್ ಮಾಡಿ ಎಲೆನ ಉಪಯೋಗಿಸ್ಕೊಂಡು ನೀವು ದೋಸೆ ಮಾಡ್ಕೋಬಹುದು. ಬೇರ್ನ ತಗೊಂಡು ನೀವು ಅದನ್ನ ಚೂರ್ಣ ಮಾಡ್ಕೊಂಡು ತಗೋಬಹುದು, ಅಥವಾ ನೀವು ಎಳ್ಳೆಣ್ಣೆನೆಲ್ಲ ಕಾಯಿಸಿ ಮೈಗೆ ಹಚ್ಕೋಬಹುದು. ಆತರ. ಮತ್ತೆ ತುಂಬೆ ಗಿಡ, ಇದು ಗಂಡು ಪ್ರಾಣಿ. ಇದು ಪೈಲ್ಸ್ ಗೆಲ್ಲ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಇದು ಆಹಾರ. ಮತ್ತೆ ಸೊ ಇದ್ರಲ್ಲಿ ಎಣ್ಣೆ ಔತರಾಣಿ ಅಂತಾನು ಇದೆ.
ಇದು ಕರಿ ಉತ್ರಾಣಿ ಅಂತೀವಿ, ಇದು ಗಂಡು ಉತ್ರಾಣಿ ಅಂತೀವಿ. ಅಂದ್ರೆ ಇನ್ನೊಂದು ನಾರ್ಮಲ್ ಉತ್ರಾಣಿ. ಇದು ನಿಮ್ಗೆ ಇದನ್ನ ಪಿಕ್ವಿ ಶಾಫ್ಲಾರ್ ಅಂತಾನು ಅಂತೀವಿ. ಇದು ಮಧ್ಯದಲ್ಲಿ ಮೇಲ್ಗಡೆ ಇದೇ ತರ ಇದ್ರಲ್ಲೂ ಪೆಟ್ಟಿಗಳು ಬರುತ್ತೆ. ಓಕೆ, ಬಟ್ ಇದ್ರಲ್ಲಿ ನೋಡಿ ನೀವು ಹಿಂಗನ್ನಿ ಇದ್ರ ಮುಳ್ಳಿಲ್ಲ. ಇದು ಗಂಡು ಉತ್ರಾಣಿ, ಇದ್ರಲ್ಲಿ ಮುಳ್ಳಿರಲ್ಲ. ಅದೇ ತರ ಇದ್ರಲ್ಲೂ ಹೂವು ಬರುತ್ತೆ, ಅದು ಮುಳ್ಳು ಬರುತ್ತೆ. ಅದು ನಿಮ್ಮ ಓಡಾಡುವಾಗೆಲ್ಲ ನಿಮ್ ಬಟ್ಟೆಗೆಲ್ಲನೂ ಆಯ್ತಲ್ಲ. ಇದು ನಿಮ್ಗೆ ಈ ಗಿಡದ ಈ ಕಡ್ಡಿಯಿಂದ ನೀವು ಹತ್ತುಚ್ತಾ ಇದ್ರೆ ಅಥವಾ ಗಿಡವೆಲ್ಲ ತೆಗೆದು ನೆರಳಲ್ಲಿ ಒಣಗಿಸ್ಬಿಟ್ಟು ಸುಟ್ಟು ಬಿಟ್ಟು ಆ ಸಾರ ಏನ್ ಬರುತ್ತೆ ಅದರಿಂದ ಹತ್ತುಚ್ಚಿದ್ರೆ ಯಾವತ್ತೂ ನಿಮ್ಗೆ ಹಲ್ಲಿನ ಸಮಸ್ಯೆ ಬರೋದಿಲ್ಲ. ಸೊ ಇದು ತುಂಬೆ ಗಿಡದಿಂದ ಏನ್ ಯೂಸ್ ಸರ್? ತುಂಬೆ ಗಿಡ ಒಂಥರ ಅದ್ಭುತ. ಇದು ಇಂಥ ಗಿಡ ಕಾಯಿಲೆಗೆ ಅಂತ ಅಲ್ಲ, ಇದು ಎಲ್ಲದಕ್ಕೂ ರಾಮಬಾಣ. ಹೇಳ್ತಾ ಇದ್ದಾರೆ ಡೈರೆಕ್ಟ್ ಕೈಲಾಸದಿಂದ ಬಂದಿತ್ತು ಅಂತ. ಬಟ್ ಅದೇನೇ ಇರ್ಲಿ, ಇದು ಕಹಿ ಇರುತ್ತೆ. ಸೊ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆಸ್ಬೇಕು. ಜ್ವರ ಖಂಡಿತ ವಾಸಿ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಎಲ್ಲ ಕೆಮ್ಮು ನೆಗಡಿ ಇವಾಗ ಇದನ್ನ ಕಟ್ ಮಾಡಿ ಸ್ವಲ್ಪ ಕುದಿಯ ನೀರಲ್ಲಿ ಹಾಕಿ ಅದನ್ನ ನೀರ್ನ ತಗೊಂಡ್ರೆ ಕೆಮ್ಮು ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಇವಾಗನ್ನ ಆಯುರ್ವೇದಿಕ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಇದು ಮತ್ತೆ ನಮ್ ಜೊತೆ ಇರುತ್ತೆ ಅಮೃತ ಬಳ್ಳಿ, ಮತ್ತೆ ಇದ್ರ ಜೊತೆ ನಮ್ಗೆ ಆರ್ಟ್ಸ್ ಹೊಗೆ ಅಂತ ಇದೆ. ಇವೆಲ್ಲ ಬಳಸೋದ್ರಿಂದ ನಮ್ಗೆ ಎಸ್ಪೆಷಲಿ ಶ್ವಾಸಕೋಶಕ್ಕೆ ಸಂಬಂಧಪಟ್ಟದಂತೆ ಎಲ್ಲ ಕಾಯಿಲೆಗಳನ್ನ ಈಗ ನೀವು ಗಮನಿಸಬಹುದು. ನಮ್ಗೆ ಇತ್ತೀಚೆಗೆ ಬರ್ತಾರೋ ಯಾವುದೇ ಕಾಯಿಲೆ ಆದ್ರೂ ಮೊದಲು ನಮ್ನ ಅಟ್ಯಾಕ್ ಮಾಡೋದು ಲಂಗ್ಸ್ನೇ. ಅಲ್ಲಿ ಆ ಮ್ಯೂಕಸ್ ಎಲ್ಲ ತುಂಬಿಕೊಂಡು ಉಸಿರಾಡಕ್ಕೆ ತೊಂದರೆ ಆಗೋದು, ಅದ ಮತ್ತೆ ಅವ್ರು ಇದನ್ನ ಕೊಡೋದು, ಅದೆಲ್ಲ ಅವಾಯ್ಡ್ ಆಗುತ್ತೆ. ಸರ್ ಇದು ಕೆಸುನಾ? ಕೆಸು ಇದು ಬೇರೆ ಜಾತಿ ಕೆಸು. ಇದು ಮರ ಕೆಸು ಅಂತ. ಇದು ನಾರ್ಮಲ್ ಕೆಸು ಅಲ್ಲ. ಇದು ಮಲೆನಾಡಿನಲ್ಲಿ ಬೆಳೆಯುವಂತ ಒಂದು ಜಾತಿ. ಇದು ಕೆರ್ತ ಏನು ಜಾಸ್ತಿ ಬರೋದಿಲ್ಲ. ನಮ್ಮ ಇಲ್ಲಿ ಕೆಸುಗಳು ಸ್ವಲ್ಪ ಕೆರ್ತ ಬರುತ್ತೆ, ಜೊತೆಗೆ ಇನ್ನು ತೆಳು ಇರುತ್ತೆ ಇಲ್ಲಿ. ಇದು ಇದ್ರಿಂದಾನು ಪತ್ರೊಡೆ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಅದೇ ಇದ್ರಲ್ಲಿ ಏನೋ ಕಿಡ್ನಿ ಸ್ಟೋನ್ಸ್ ಎಲ್ಲ ಕರಗತ್ತೆ ಅಂತ ಹೇಳ್ತಾರೆ. ಒಂದ್ಸರಿ ಅಟ್ಲೀಸ್ಟ್ ಕೆಸು ತಿನ್ಬೇಕು ಅಂತ ಅಂತಾರೆ. ಅದು ಕಿಡ್ನಿ ಸ್ಟೋನ್ಸ್ ಒಂದು, ಮತ್ತೆ ಇನ್ನೊಂದೇನಂದ್ರೆ ಈ ನಮಗ್ ಗೊತ್ತಿಲ್ಲದೆ ಇದು ತಲೆ ಕೂದಲೆಲ್ಲ ಕೆಳಗೆ ಹೋಗಿದ್ರೆ ಅದೆಲ್ಲ ಕರಗಿಸುತ್ತೆ. ಮತ್ತೆ ಇದು ತಂಗಡಿ ಹೂವು, ತಂಗಡಿ ಸೊಪ್ಪು, ಆವರ್ಕೆ, ಹೊನ್ನಾವರ್ಕೆ ಅಂತ ಅಂತಾರೆ. ಇದನ್ನ ನೀವು ಸೊಪ್ಪನ್ನು ಮಾಡ್ಬೋದು. ಇದ್ರಲ್ಲಿ ಹೂವು ಬರುತ್ತೆ. ಆ ಹೂವನ್ನ ನೀವು ಟೀ ಮಾಡ್ಕೊಂಡು ಕುಡಿಬಹುದು. ರೋಸ್ ಪೆಟಲ್ಸ್ ಬದಲಾಗಿ ಗುಲ್ಕನ್ ಮಾಡಬಹುದು. ನಾವು ಚಿಕ್ಕವರಿದ್ದಾಗ ಅದನ್ನ ಒಣಗಿಸಿ ಪುಡಿ ಮಾಡಿ ತಲೆಗೆ ಹಾಕೋತಾ ಇದ್ವಿ. ತಲೆಗೆ ಹಾಕೋಬಹುದು. ನೀವು ಫೇಸ್ ಪ್ಯಾಕ್ ತರನು ಯೂಸ್ ಮಾಡ್ಕೋಬಹುದು. ಮಕ್ಕಳ ಮನೆಯಲ್ಲೇ ಮಾಡ್ಕೋಬಹುದು ಫೇಸ್ ಪ್ಯಾಕ್ಸ್ ಎಲ್ಲ. ಸರ್ ಆಮೇಲೆ ಇದೇನು ಅಂತ? ಇದು ವಾಯುನಾರಾಯಣಿ ಅಂತ. ವಾತಕ್ಕೆ ಸಂಬಂಧಪಟ್ಟಿದ ಎಲ್ಲಾ ಕಾಯಿಲೆಗಳಿಗೆ ಈ ಸೊಪ್ಪನ್ನ ಬೆಳೆಸ್ತಾ ಇದ್ರೆ ಈಗ ಕೆಲವರು ತುಂಬಾ ಜನಕ್ಕೆ ಆರ್ಥರೈಟಿಸ್ ಇಶ್ಯೂ. ಬೆಂಗಳೂರು ಅಂತ ಮಹಾನಗರ, ಮೈಸೂರು ಅಂತ ಮಹಾನಗರಗಳಲ್ಲಿ ನೀವು ಯಾರನ್ನೇ ಮಾತಾಡ್ಸಿದ್ರು 10 ಜನರಲ್ಲಿ 6 ಜನ ಮಂಡಿ ನೋವು ಅಂತಾರೆ. ನಮ್ಮ ಜೀವನ ಶೈಲಿಗೆ ಸಂಬಂಧಪಟ್ಟಿದ್ದು ಮತ್ತೆ ನಾವು ಆಗ್ತಾ ಇರೋ ಗ್ರಾನೈಟ್, ಮಾರ್ಬಲ್ ಅವುಗಳಿಂದನೂ ಆಗುತ್ತೆ. ಇದು ಆ ವಾತಕ್ಕೆ ಸಂಬಂಧ ಕಾಯಿಲೆಗಳಿಗೆಲ್ಲ ಇದು ಪಲ್ಯ ಮಾಡ್ಕೊಂಡು ಸಾಂಬಾರ್ನಲ್ಲಿ ಬಳಸಬಹುದು. ಬಸ್ಸಾರ್ ಮಾಡಬಹುದು. ಇದರಲ್ಲಿ ಬಸ್ಸಾರ್ ಚೆನ್ನಾಗುತ್ತೆ. ಸರ್ ಇದು ಸಬ್ಸಿಗೆ ಸೊಪ್ಪು ತರ ಇದೆ. ಇದು ನೋಡಿ, ವಿಶೇಷ ಇದು. ನಾವೆಲ್ಲ ನೋಡಿರೋ ಇಷ್ಟಿಷ್ಟುದ್ದ ಸಬ್ಸಿಗೆ ಸೊಪ್ಪು ಮಾರ್ಕೆಟ್ ಅಲ್ಲಿ ಸಿಗ್ತೇವಲ್ಲ, ಅದನ್ನಲ್ಲ. ಇದು ಒರಿಜಿನಲ್ ಸಬ್ಸಿಗೆ. ಇದು ಓಕೆ. ಇದನ್ನ ಆ ಮಟ್ಟಿಗೆ ಎಳ್ಕೊಂಡು ಮಾಡಿದೀವಿ. ಇದು ನೆಲದಲ್ಲೇ ಹರಡ್ಕೊಳ್ಳುತ್ತೆ. ಇದು ಕಾಡ್ ಸಬ್ಸಿಗೆ ಅಂತ ಅಂತೀವಿ. ಇದನ್ನ ಕಾಡ್ ಸಬ್ಸಿಗೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಇದು ಸುವಾಸನೆ. ಸಬ್ಸಿಗೆ ಸೊಪ್ಪು ಟೇಸ್ಟ್ ಏನಾ ಅಥವಾ ಇದು? ಅದೇ ಅದು ಸಬ್ಸಿಗೆ ಸೊಪ್ಪೆ ಒಂದ್ ಮಾಡಿದೀವಿ. ಓಕೆ. ಇದು ನಿಮ್ಗೆ ಎಲ್ಲಾ ಕಡೆ ಸಿಗಲ್ಲ. ಇನ್ನೊಂದು ನೋಡಿ, ಯಾವುದೇ ಸೊಪ್ಪಿಗೂ ತಂದೆ ಆದಂತ 2 ಗುಣಗಳಿರುತ್ತೆ. ಒಂದು ಯಾವ ಸೀಸನ್ ಅಲ್ಲಿ ಸಿಗತ್ತೆ ಅಂತ. ಕೆಲವೆಲ್ಲ ಬೇಸಿಗೆ ಕಾಲಕ್ಕೆ ಬರುತ್ತೆ, ಕೆಲವು ಚಳಿಗಾಲಕ್ಕೆ ಬರುತ್ತೆ, ಕೆಲವು ಮಳೆಗಾಲ ಜಾಸ್ತಿ ಇದ್ದಾಗ ಬರುತ್ತೆ. ಇನ್ನು ಕೆಲವು ಯಾವ ಪ್ರದೇಶದಲ್ಲಿ ಬರುತ್ತೆ ಅನ್ನೋದು ವಿಶೇಷ ಇರುತ್ತೆ. ಓಕೆ. ಈಗ ಈ ಗಿಡನ ನೀವು ಒಳ್ಳೆ ಚೆನ್ನಾಗಿ ಸಮೃದ್ಧವಾಗಿರೋ ಜಾಗದಲ್ಲಿ ಹುಡುಕೋದೇ ಸಿಗಲ್ಲ. ಇದು ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಎಕಲಾಜಿಕಲ್ ಟರ್ಮ್ಸ್ ಅಲ್ಲಿ ಎಕಲಾಜಿಕಲ್ ರಿಸ್ಟೋರೇಷನ್ಸ್ ಅಂತೀವಿ. ನಾವು ಇವಾಗ ಯಾವ್ದೋ ಕಾರಣಕ್ಕೆ ಒಂದು ಭೂಮಿನ ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಅದನ್ನ ಮತ್ತೆ ಯಥಾಸ್ಥಿತಿಗೆ ತರೋದಕ್ಕೆ ಪ್ರಕೃತಿ ಪ್ರಯತ್ನ ಪಡ್ತಾ ಇರುತ್ತೆ. ಆವಾಗ ಈ ಗಿಡಗಳು ಒಂದು ಹಂತದಲ್ಲಿ ಬರುತ್ತೆ. ಮೊದಲು ಹುಲ್ಲು ಬರುತ್ತೆ, ಆನಂತರ ಇವು ಬರುತ್ತವೆ, ಆನಂತರ ಇನ್ನೊಂದು ಬರುತ್ತೆ. ಓಕೆ. ಸೊ ಇದು ಆ ಇದು ಯಾವ ತರ ಫರ್ಟಿಲಿಟಿ ಕಳ್ಕೊಂಡಿರುವಂತ ಜಾಗಗಳಲ್ಲಿ ಬರೋದು. ಇದು ತಂದು ಮತ್ತೆ ಆ ಫರ್ಟಿಲಿಟಿಯನ್ನ ಒಂದು ಸ್ವಲ್ಪ ಪ್ರಮಾಣಕ್ಕೆ ತಂದಿಟ್ಟು ಆನಂತರ ಇದು ಹೊರಟೋಗುತ್ತೆ. ಮತ್ತೆ ಮೇಲೆ ಬೇರೆ ಗಿಡಗಳು ಬೆಳ್ಕೊತವೆ ಆ ತರ. ಮತ್ತೆ ಇದ್ರಲ್ಲಿ ಮತ್ತೆ ಇದೊಂದು ಇದೆ ಪುರುಷರತ್ನ ಅಂತ. ಇದು
ಇದು ಬಹಳ ಒಳ್ಳೆಯ ಔಷಧಿ ಗಿಡ. ಮನೆಯಲ್ಲೆಲ್ಲ ಮಕ್ಕಳಿಗೆ ಉಪಯೋಗಿಸುವಂತದ್ದು. ಏನು ಮಕ್ಕಳಿಗೆ ಇದು ಆಕ್ಚುಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಉಪಯೋಗಿಸಬಹುದು. ದಿಸ್ ಆಕ್ಚುಲಿ ಮೇಲ್ ರಿಪ್ರೊಡಕ್ಟಿವ್ ಇಶ್ಯೂಸ್ ಇದ್ದವ್ರಿಗೆಲ್ಲ ಈಗ ಇದು ಬಳಸ್ತಾರೆ. ಇವಾಗ ಸಮಸ್ಯೆ ಆಗ್ತಾ ಇದೆಯಲ್ಲ, ಫರ್ಟಿಲಿಟಿ ಇಶ್ಯೂಸ್ ತುಂಬಾ ಆಗ್ತಾ ಇದೆ, ಅದಕ್ಕೆ ಇದನ್ನ ಬಳಸ್ಕೋಬಹುದು ಅಡಿಗೆನೆಲ್ಲ ಉಪಯೋಗಿಸ್ಕೊಂಡು. ನೋಡಿ ಇದು ನರಳೆ ಅಂತ ಹೇಳ್ತಾರೆ ಅಲ್ವಾ ಸರ್? ನರಳೆ ಪುಡಿ, ಹೌದು. ಇದ್ರಲ್ಲಿ ಚಟ್ನಿ ತಿಂದಿದ್ದೀನಿ ನಾನು, ತುಂಬಾ ಚೆನ್ನಾಗಿರುತ್ತೆ. ಇದು ಏನಕ್ಕೆ ಹೆಲ್ತ್ ಬೆನಿಫಿಟ್? ನೋಡಿ ಇದ್ರ ಹೆಸರೇನೆ ಇಂಗ್ಲಿಷ್ ನಲ್ಲಿ ಇದ್ರ ಹೆಸರೇನೆ ಬೋನ್ ಸೆಟರ್ ಪ್ಲಾಂಟ್ ಅಂತ. ಅದಕ್ಕೆ ನೋಡಿದ್ರೆ ಅದೇ ತರ ಇದೆ. ಹಿಂದಿನಲ್ಲಿ ಅಜ್ಜೋಡ್ ಅಂತಾರೆ, ಓಕೆ, ಅಥವಾ ಕನ್ನಡದಲ್ಲಿ ಮುಂಗುರು ಬಳ್ಳಿ ಅಂತ ಅಂತಾರೆ. ನಾವೆಲ್ಲ ನರಳೆ ಅಂತ ಕರೀತಾ ಇದ್ವಿ. ಇದು ಬೇಲಿ ಕಂದು ಬಳ್ಳಿ ಅಂತಾರೆ, ಮುಂಗುರು ಬಳ್ಳಿ ಅಂತಾರೆ. ಇದ್ರ ವಿಶೇಷ ಏನಂತಂದ್ರೆ ಇದು ನಮ್ಮ ದೇಹದಲ್ಲಿರೋ ಮೂಳೆಗಳಿಗೆ ಶಕ್ತಿವರ್ಧಕ, ಅಂದ್ರೆ ಮೂಳೆಗಳನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಇದು. ಹಿಂದಿನ ಕಾಲದಲ್ಲಿ ನಾನು ಮೂಳೆ ಮುರಿದ್ರೆ ಇದನ್ನ ಪಟ್ಟು ಹಾಕ್ತಾ ಇದ್ರು ಅಂತ ಹೇಳ್ತಾರೆ. ಓಕೆ, ಮತ್ತೆ ಇದನ್ನ ನಾವು ನಮ್ಗೆ ಹಿರಿಯರು ಹೆಂಗ್ ಉಪಯೋಗಿಸೋರು ಅಂದ್ರೆ, ಒಂದು ಚಟ್ನಿ ಅದು ಇದನ್ನ ಸಾಂಬಾರೆಲ್ಲ ಮಾಡಿ ನಮ್ಮ ಸೊಪ್ಪಿನಲ್ಲೆಲ್ಲ ಹಾಕ್ತಾ ಇದ್ರು. ಇನ್ನೊಂದು ನಮಗೆ ಗೊತ್ತಿಲ್ದಂಗೆ ಹಪ್ಪಳ ಮಾಡೋ ಮನೆಯಲ್ಲಿ ಮಾಡ್ಬೇಕಾದ್ರೆ ಇದು ಹಾಕ್ಬಿಟ್ರೆ ನಾವು ಹಾಕಿದಾರ ಅನ್ನೋದು ಗೊತ್ತಿರೋದಿಲ್ಲ, ಮನೆಯವರೆಲ್ಲ ಆರೋಗ್ಯವಾಗಿರ್ತಾರೆ. ಇದು ಏನಕ್ಕೆ ಹಾಕ್ತಾ ಇದ್ರು ಅಂದ್ರೆ ಅವ್ರಿಗೆ ಗೊತ್ತಿತ್ತು ಅಂತ ಅನ್ಸುತ್ತೆ ತುಂಬಾ ಹಿಂದೆ ಅವ್ರಿಗೆ. ನಮ್ಮ ಅಜ್ಜಿ ಅವ್ರು ಏನಕ್ಕೆ ಹಾಕ್ತಾ ಇದ್ರು ಅಂದ್ರೆ, ಇದು ಕಡ್ಡಿ ತರ ಇದೆಯಲ್ಲ, ಹಿಂಗ ಹಾಕ್ಬಿಟ್ಟು ಹಪ್ಪಳ ಹಾಕಿದ್ರೆ ಕೂತ್ಕೊಳ್ಳುತ್ತೆ ಅಂತ ಹಾಕ್ತಾ ಇದ್ರು. ಅದು ವಿಶೇಷವಾಗಿ ನಮ್ ಹಿಂದೆ ನಮ್ಮ ಸಂಪ್ರದಾಯಗಳಲ್ಲಿ ಬಹಳಷ್ಟು ಸೈನ್ಸ್ ಇದೆ. ನಾವು ಅನ್ಫಾರ್ಚುನೇಟ್ಲಿ ಅದನ್ನ ಕ್ವೆಶ್ಚನ್ ಮಾಡಕ್ ಹೋಗಿಲ್ಲ, ನಾವು ಅದನ್ನ ಗಮನಿಸೋನು ಇಲ್ಲ. ಸೊ ಇದು ಹಾಗೇನೆ, ಇದರಲ್ಲಿ ಒಂದು ಕ್ಯಾಲ್ಸಿಯಂ ಹೆಚ್ಚಿರುತ್ತೆ. ಓಕೆ, ನಾವು ಇನ್ನೊಂದು ಏನ್ ಮಾಡ್ತಾರೆ ಅಂತಂದ್ರೆ ಇದ್ರಲ್ಲಿ ಚಟ್ನಿ ಪುಡಿ ಎಲ್ಲ ಮಾಡ್ಕೋಬಹುದು. ಒಣಗಿಸಿ ಅಲ್ಲ, ಹಾಗೆ ಹಸಿರ್ನ, ಬಟ್ ಏನಂದ್ರೆ ತೀಟೆ ಆಗುತ್ತೆ. ಹೌದು, ಅದನ್ನ ಜಾಸ್ತಿ ಹುರಿಬೇಕು ಅಂತ ಹುರಿಬೇಕು. ಹುಣಸೆ ಗೊತ್ತಲ್ಲ ನೋಡಿ, ಹುರಿಬೇಕು. ಹುಣಸೆ ಜೊತೆ ಹಾಕೊಡ್ದಾಗ ನಿಮ್ಗೆ ಸಮಸ್ಯೆ ಆಗ್ತದೆ. ಸೊ ನಾವು ಸಂತೆ ನಡೆಸ್ತೀವಿ ಬೆಂಗಳೂರಿನಲ್ಲಿ, ಇದು ತುಂಬಾ ಹೋಗುತ್ತೆ. ಸೊ ಇವೆಲ್ಲ ಬೇಗನೂ ಬರುತ್ತೆ, ಹಾಕಿದ್ರೆ ಅದನ್ನೇ ಬೆಳ್ಕೊಳತ್ತೆ. ಇದು 4 ಮೂಲೆ ಇದೆ. ಇದು ಸೈಕಸ್ ಕ್ವಾಡ್ರಾಂಗ್ಯುಲರ್ ಸತ ಬೊಟಾನಿಕಲ್ ನೇಮ್ ಇದೆ. ಇದರಲ್ಲಿ ಸಿಂಗಲ್ ಒಂದೇ ಸುತ್ತು ಇವನ್ ಬಿಲ್ಡಿಂಗ್ ಇದೆ, ಹಂಗೆ ಇರೋದು ಇರುತ್ತೆ. ಮತ್ತೆ ಟೇಪ್ ತರ ಚಪ್ಪಟಿ ಆಗಿರೋ 2 ಫೇಸ್ ಇರುತ್ತೆ, ಬೇರೆ ಬೇರೆ ತಲೆನೂ ಇರುತ್ತೆ. ಇವೆಲ್ಲ ನಮ್ಮ ಲೋಕಲ್ ಸ್ಪೀಶೀಸ್, ಇವನ್ನ ನಾವು ನಿಜವಾಗ್ಲೂ ಉಳಿಸ್ಬೇಕು. ಇದು ಮಾಮೂಲಿ ಬಸ್ಲೆ ಸೊಪ್ಪು, ಬಸ್ಲೆ. ಇದು ಅಗಸೆ ಸಣ್ಣ ಮಕ್ಕಳಿಗೆ ಇದನ್ನ ಬಳಸ್ತಾ ಇದ್ರೆ ನೀವು ಜಂತು ಹುಳಿಗೆ ಔಷಧಿ ಬೇಕಿಲ್ಲ, ಇದನ್ನೇ ಸಾಕಾಗುತ್ತೆ. ಮತ್ತೆ ಇದ್ರಲ್ಲಿ ಹೂವನು ಬರುತ್ತೆ ತುಂಬಾ ಚೆನ್ನಾಗಿ. ಇದು ಅಗಸೆ ನಾವು ಫ್ಲಾಕ್ಸ್ ಸೀಡ್ಸ್ ಅಂತ ಏನ್ ಬಳಸ್ತೀವಿ ಅದಲ್ಲ, ಇದು ಮರ ಅಗಸೆ ಇದು. ಇದ್ರಲ್ಲಿ ಹೂವು ಬರುತ್ತೆ, ಪ್ಯಾರೆಟ್ ಫ್ಲವರ್ ಅಂತ ಅದನ್ನ ನೋಡಕ್ಕೆ ಒಳ್ಳೆ ಗಿಣಿ ತರನೇ ಇರುತ್ತೆ, ನೇತಾಡ್ತಾ ಇರುತ್ತೆ, ಹಿಂಗಿರುತ್ತೆ. ಅದನ್ನ ನೀವು ಮನೆಯಲ್ಲಿ ಪಲ್ಯ ಮಾಡ್ಕೊಂಡು ಬೆಳೆಸ್ಬೋದು. ಇದನ್ನು ಪಲ್ಯ ಮಾಡ್ಬೋದು, ಅದನ್ನು ಮಾಡಿ. ಎಸ್ಪೆಷಲಿ ಮಕ್ಕಳ ಜೊತೆಲಿ ಇದ್ದಾಗ ಇವು ಅವನ್ನೆಲ್ಲ ಬಳಸಕ್ ಶುರು ಮಾಡಿದ್ರೆ ಅದರಲ್ಲಿ ಇನ್ನೊಂದು ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಇರುತ್ತೆ. ಇವಾಗ ಇಮ್ಯುನಿಟಿ ಅಂತ ಇವಾಗ ಎಲ್ಲದಕ್ಕೂ ಬಳಸ್ತಾ ಇದ್ದಾರೆ. ಇದು ರಿಯಲ್ ಇಮ್ಯುನಿಟಿ. ಮತ್ತೆ ಇದು ಏನಾಗುತ್ತೆ ಅಂದ್ರೆ, ನಾವು ಯಾವಾಗ ಹೇಳ್ತೀವಿ, ಇತ್ತೀಚೆಗೆ ನಾವು ಆಹಾರನ ಲೈಕಿಂಗ್ಸ್ ಗಾಗಿ ತಿಂತಾ ಇದೀವಿ. ಬಟ್ ನಾವು ಮಾಡ್ತಾ ಇರೋ ಆಹಾರ ನಮಗೂ ಬೇಕು, ನಮ್ಮಲ್ಲಿರೋ ಜೀವ ಜಂತುಗಳಿಗೂ ಬೇಕು. ಸೂಕ್ಷ್ಮ ಜೀವಿಗಳು ಏನಿದಾವೆ ಅವಕ್ಕೂ ನಾವೇ ಆಹಾರ ಕೊಡೋದು, ಇವೆಲ್ಲ ಅವಕ್ಕೆ ಆಹಾರ ಆಗಿದೆ. ಇವಾಗ ಅದೇ ಸರ್ ಫುಡ್ ಸ್ಟೈಲ್ ಎಲ್ಲ ಚೇಂಜ್ ಆಗಿ ನಮ್ದು ಲೈಫ್ ಸ್ಪ್ಯಾನ್ ಎಲ್ಲ ಕಡಿಮೆ ಆಗೋಂತ ಬರ್ತಾ ಇದೆ. ಇದೆಲ್ಲ ಬಳಸ್ತಾನೆ ಇಲ್ಲ. ಸಪ್ನ ಅಟ್ಲೀಸ್ಟ್ ವಾರಕ್ಕೆ 3 ಸಲನಾರು ಬಳಸಿ ಅಂತ ಹೇಳ್ತಾರೆ. ವಾರಕ್ಕೆ 1 ಸಲ ಬಳಸೋದನ್ನು ಕಷ್ಟ ಆಗೋಗಿದೆ. ಇದ್ದುದ್ರಲ್ಲಿ ನಾವು ಪಾಲಕ್ಕು ಅದೆಲ್ಲ ತಿಂತಾನೆ ಇರ್ತೀವಿ ಸಬ್ಸಿಗೆ. ಇಂಥ ಸಪ್ನ ನೋಡು ಇರಲ್ಲ, ತಿಂದು ಇರಲ್ಲ. ನಮ್ಮ ತೋಟ ಇರೋದು ಒಂದು ಹಳ್ಳಿನಲ್ಲೇ ಮಾಗಡಿ ಹತ್ರ. ನಾನು ನಮ್ಮ ತೋಟಕ್ಕೆ ಕೃಷಿ ಪ್ರವಾಸೋದ್ಯಮವನ್ನು ಮಾಡ್ತಾ ಇದೀನಿ. ಸೊ ಜನ ಬರ್ತಾರೆ ನನ್ನ ತೋಟಕ್ಕೆ. ನಾನು ಬಂದವ್ರನ್ನ ಹಾಗೆ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ಇವನ್ನೆಲ್ಲ ವಿಷಯ ತಿಳಿಸಿ ಒಟ್ಟಿಗೆ ಕಿತ್ಕೊಂಡ್ ಬಂದು ಒಟ್ಟಿಗೆ ಅಡಿಗೆ ಮಾಡಿ ತಿನ್ನೋದು, ಅದೇ ಅನುಭವ. ಅದನ್ನ ಮಾಡುವಾಗ ಅಲ್ಲಿ ಹಳ್ಳಿಯ ಹೆಣ್ಮಕ್ಳೆಲ್ಲ ಬಂದು ನೋಡಿದಾಗ ಅವ್ರು ನಗ್ತಾ ಹೇಳ್ತಾರೆ, ಅಣ್ಣ ಇದೆಲ್ಲ ಏನ್ ಕಿತ್ಕೊಂಡು ನಿಂತಿದ್ದೀರಾ, ಮಾಗಡಿಗೆ ಹೋಗಿ ಏನೋ ಚೆನ್ನಾಗಿರೋ ತಗೊಂಬಂದ್ ತಿನ್ನೋದಲ್ವಾ ಅಂತಾರೆ. ಅಂದ್ರೆ ಅವ್ರು ಸುತ್ತ ಇದ್ದಿದ್ನ ಅವರೇ ಕಡೆಗಣಿಸಕ್ ಶುರು ಮಾಡಿದ್ದಾರೆ. ಅದು ಸರಿ ಇಲ್ಲ. ನಮ್ಮ ಆರೋಗ್ಯ ನಾವೇ ನಮ್ಮ ಕೈನಲ್ಲಿದೆ, ನಾವು ನೋಡ್ಕೊಳ್ಳೋಕೆ ರೆಡಿ ಇರ್ಬೇಕಷ್ಟೇ. ಇಲ್ಲ ಇವನ್ನೆಲ್ಲ ಕಡೆಗಣಿಸಿದ್ರೆ ಆಮೇಲೆ ಮತ್ತೆ ಹೋಗಿ ಡಾಕ್ಟರ್ ಮುಂದೆ ಲೈನ್ ಅಲ್ಲಿ ನಿಂತು ಹೀಗೆ ಸಾಕಷ್ಟು ಇದು ಬ್ರಾಹ್ಮಿ ಒಂದೆಲ್ಗ ಈ ತರ ಇದೆ. ನಮ್ಮ ಅಲ್ಲಿ ಬಿಡೋದೆಲ್ಲ ಹೈಬ್ರಿಡ್ ವೆರೈಟಿ ಇದು, ಬಟ್ ಸಣ್ಣದ್ ಬರುತ್ತೆ. ಇನ್ನ ನಾವ್ ಇಷ್ಟು ದೊಡ್ಡ ಬ್ರಾಹ್ಮಿ ನೋಡಿಲ್ಲ. ಕುಪ್ಪಿ ಗಿಡ ಇದು, ಕುಪ್ಪಿ ಗಿಡ. ಇಂಥ ಕಾಯಿಲೆಗೆ ಅಂತ ಬಹಳ ಒಳ್ಳೇದು, ಎಲ್ಲಾ ಕಾಯಿಲೆಗೂ ಬರುತ್ತೆ ಇದು. ಹಾಗೆ ಹಿಂದೆ ಹೇಳ್ತಾ ಇರಲ್ಲಮ್ಮ 101 ಸೊಪ್ಪು ಅಂತ. ಸೊ ನಾವ್ ಇದನ್ನೆಲ್ಲ ಪಾಟಲ್ ಹಾಕೋಬಹುದಾ? ಖಂಡಿತ ಹಾಕೋಬಹುದು. ಇವಾಗ ಬರುತ್ತೆ ಪಾಟಲ್. ನೀವು ಅದೇ ಗುರುತಿಸಕ್ ಮೊದ್ಲು ಶುರು ಆದ್ರೆ ನಿಮ್ ತಂತಾನೆ ನಿಮ್ ಪಾಟಲ್ ಆಗ್ಲೇ ಇರುತ್ತೆ, ಉಳಿಸ್ಕೊಂಡು ಹೋಗ್ಬೋದು. ಮತ್ತೆ ಹೊರಗಡೆ ಹೋಗಿ ಏನೋ ತರಬೇಕು ಅನ್ನೋದಿಲ್ಲ. ನೋಡಿ ಇದನ್ನೆಲ್ಲ ಬಸ್ಲಿ ಅಂತೀವಿ ನಾವು. ಇದು ಪಾಲಕ್ ಪನೀರ್ ನೀವೇನ್ ಮಾಡ್ತೀರಾ,
ಡಿಟೋ ಅದೇ ತರನೇ ಆಗುತ್ತೆ, ಅದೇನೇ ಇದು. ಸರಿ Okay, ನೆಲಬಸಳೆ ನನ್ನ ಸಂತೆನಲ್ಲಿ ಇದನ್ನ ತಗೊಂಡೋಗಿ ಬಳಸಿ ಬಹಳ ಖುಷಿ ಪಡ್ತಾರೆ ಜನ. ಅದು ತುಂಬಾ ಬೇಗನೂ ಬರುತ್ತೆ, so ಸಮಸ್ಯೆ ಇಲ್ಲ. ಅದೇ. ಇದು ಚಾಯಮಾನಸ, ಇದು ಪ್ರೋಟೀನ್ ಹೆಚ್ಚಿರುತ್ತೆ ಇದರಲ್ಲಿ. Okay. ಸರಿ ಸರ್, ತುಂಬಾ ಮಾಹಿತಿ ಕೊಟ್ಟಿದ್ದೀರಾ ಸಬ್ ಬಗ್ಗೆ. ಸಾಕಷ್ಟಿದೆ ಇನ್ನು ನೀವು ನೋಡ್ಬೇಕಷ್ಟೇ. ಸಬ್ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದೀರಾ, ಧನ್ಯವಾದಗಳು ಸರ್. ಇದನ್ನ ದಯವಿಟ್ಟು ನೀವು ಇದ್ರ ಬಗ್ಗೆ ಮಾತಾಡಿ. ಎಲ್ಲೇ ಮಕ್ಕಳಿದ್ರೆ ಎಸ್ಪೆಷಲಿ ಮಕ್ಕಳ ಜೊತೆ ಹೋಗಿ ಮಾತಾಡಿ, ಮತ್ತೆ ಹೆಣ್ಮಕ್ಳ ಜೊತೆಲಿ ಎಲ್ಲಿ ಸೇರ್ತಿರೋ ಅಲ್ಲಿ ಇದ್ರ ಬಗ್ಗೆ ಮಾತಾಡಿ. ನಾವು ಹೊರಗಡೆ ಅಂಗಡಿಯಿಂದ ತಂದು ಮಾಡಿದ್ದು ಒಂದೇ ಸೊಪ್ಪಲ್ಲ, ಅಲ್ಲಿ ನೀವು 4-5 ಹೇಳ್ತೀರಾ, ಅವ್ಯಾವನು ಅವುಗಳ ಒರಿಜಿನಾಲಿಟಿನ ಉಳಿಸ್ಕೊಂಡಿರಲ್ಲ ಆಯ್ತಾ. ಇವೆಲ್ಲದ್ರಲ್ಲೂ ತಮ್ಮ ಜೀನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹಾಗೆ ಗಟ್ಟಿಯಾಗಿ ಇಟ್ಕೊಂಡಿರ್ತವೆ. ಸೊ ಇವು ನಿಜವಾದ ಆಹಾರ. ಅದು ನಮ್ಗೆ ಹೇಗ್ ಬೇಕೋ ಅದನ್ನ ಆಲ್ಟರ್ ಮಾಡ್ಕೊಂಡಿರ್ತೀವಿ, ಅದು ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಈ ಸೊಪ್ಪು ತಿಂತಾ ಇದೀವಿ, ಅದರಿಂದ ನಮ್ಗೆ ಒಳ್ಳೇದಾಗ್ಬೇಕು ಅಂದ್ರೆ ಈ ಸೊಪ್ಪುಗಳನ್ನ ತಿನ್ಬೇಕು. ಓಕೆ, ಸೊ ಹಾಗೆ ಚೆನ್ನಾಗಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಗಿಡಗಳನ್ನ ಮಾರಕ್ ಇಟ್ಟಿದ್ದಾರೆ. ಸೊ ಇದೆಲ್ಲಾನು ಸೇಲ್ಗೆ ಇಟ್ಟಿದ್ದಾರೆ. ಹಂಗೆ ಇಲ್ಲಿ ಸ್ವಲ್ಪ ಗಿಡನ ತೋರ್ಸಕ್ ಇಟ್ಟಿದ್ದಾರೆ. ನಾನು ಇವಾಗ ಒಂದೊಂದೇ ಸಪ್ಪದ ಡೀಟೇಲ್ಸ್ ತೋರಿಸ್ತಾ ಹೋಗ್ತೀನಿ. ನೀವು ಬೇಕಾದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಯೂಸ್ ಆಗುತ್ತೆ ನಿಮ್ಗೆ. ಗುಲಾಬಿ ದಂಟ ಅಂತ ಇದು. ಸೊ ಇಲ್ಲೇ ಹಾಕಿದ್ದಾರೆ ಕೆಂಪು ಹೊಂಗೊನೆ. ಇದರಿಂದ ಏನೇನ್ ಬೆನಿಫಿಟ್ಸ್ ಅಂತ ಹಾಕಿದ್ದಾರೆ ನೋಡಿ. ಕಬ್ಬಿಣ ಮತ್ತು ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತ. ಹಂಗೆ ಈರುಳ್ಳಿ ಸೊಪ್ಪು, ಹಾಲು ಸೊಪ್ಪು ಅಂತ ಇದೆ ಒಂದು, ಹಿಂಗೆ ಗಣಿಕೆ ಸೊಪ್ಪು, ಕಾಡು ಬಸಳೆ ಹಿಂಗಿದೆ ನೋಡಿ. ಕಾಡು ಬಸಳೆ, ಮಾಮೂಲಿ ಬಸಳೆ ಸೊಪ್ಪು ನೋಡಿರ್ತೀವಿ, ಇದು ಕಾಡು ಬಸಳೆ ಅಂತೆ. ಇದ್ರದ್ದು ಏನೇನ್ ಬೆನಿಫಿಟ್ ಅಂತ ನೋಡಿ. ದೊಡ್ಡಿ ಪತ್ರೆ, ನಾವೆಲ್ಲ ನೋಡಿರ್ತೀವಿ ಇದನ್ನ, ದೊಡ್ಡಿ ಪತ್ರೆನ. ಸೆಲರಿ ಅಂತ ಸೊಪ್ಪು ಇದು. ನವಿಲು ದಂಟು, ಒಂದೆಲ್ಗ ನಾವೆಲ್ಲರೂ ಕೇಳಿರ್ತೀವಿ, ಉಪಯೋಗಿಸ್ತಾ ಇರ್ತೀವಿ. ಇದರಿಂದಂತೂ ಮೆಮೊರಿ ಪವರ್ ಬರುತ್ತೆ ಅಂತ ಚಿಕ್ಕ ವಯಸ್ಸಿಂದನೂ ಕೇಳ್ಕೊಂಡು ಬಂದಿರ್ತೀವಿ. ಗೊಂಡೆ ಹೂವು, ಸಾಮಾನ್ಯ ಎಲ್ಲ ಕಡೆನೂ ಬಿಡುತ್ತೆ ಇದು ಗೊಂಡೆ ಹೂವು. ಟಿಂಚರ್ ಗಿಡ ಅಂತೆ. ರೋಸ್ಮೆರಿ, ರೋಸ್ಮೆರಿ ಆಯಿಲ್ ಅಂತ ಕೇಳಿರ್ತೀವಿ ನೋಡಿ. ಕ್ಯಾರೆಟ್ ಸೊಪ್ಪು ಅಂತೆ. ಪುಂಡಿ, ಇದೆಲ್ಲ ನಿಜವಾಗ್ಲೂ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ನೀರು ಹೊಂಗೊನೆ, ಜಲಬ್ರಾಹ್ಮಿ, ನೆಲಬೇವು, ಕಾಡು ಕೊತ್ತಂಬರಿ, ಪಂಚಪತ್ರೆ, ಹೂ ಜೊತೆ ಕಟ್ಟುತ್ತಾರಲ್ಲ ಅದು, ನಾಗ್ದಾಳೆ, ಇದರಿಂದ ಸುಮಾರು ಬೆನಿಫಿಟ್ ಇದೆ. ಕನ್ನೆ ಸೊಪ್ಪು, ಭೀಮನ ಕಡ್ಡಿ ಅಂತೆ. ಕಿಪ್ಪಲಿ, ಗೊರಜ್ಜೆ ಪಲ್ಯ ಅಂತ ಇದೆ. ಕತಿಫಲ, ಇದ್ರದ್ದು ಯೂಸಸ್ ಇಲ್ಲೇ ಇದೆ. ನಮ್ಗೆಲ್ಲರಿಗೂ ಗೊತ್ತಿರೋ ಕರ್ಬೇವಿನ ಸೊಪ್ಪು, ಅರಿವಾಯಿ ಸೊಪ್ಪು, ಪೆಪರ್ಮೆಂಟ್ ಆಯಿಲ್ ಅಂತ ಕೇಳ್ತೀವಲ್ಲ ಅದಿದೆ ಗಿಡ. ಕಾಡು ಹರಿವೆ, ಬಾಸುಮತಿ ಎಲೆ, ಕೆಂಪು ಹೊನಗೊನೆ, ಕೊತ್ತಂಬರಿ ಸೊಪ್ಪು, ಕುಪ್ಪಿ ಗಿಡ, ಹೊನಗೊನೆ ನೋಡಿ.
ಇನ್ನು ಬೇಕಾದಷ್ಟು ತರ ಸೊಪ್ಪಿದೆ ಇಲ್ಲಿ. ಮರ ಅಗಸೆ, ಅಸ್ತಮ ಸೊಪ್ಪು, ಇದನ್ನ ಸಾಮಾನ್ಯವಾಗಿ ನೋಡಿರ್ತೀವಿ ನಾವು, ಅಸ್ತಮ ಸೊಪ್ಪು ಅಂತ ಇಟ್ಟು. ಇಲ್ಲಿ ಕಿವಿ ಸೊಪ್ಪು ಅಂತ, ನೆಗ್ಗಿಲು ಮುಳ್ಳು, ಸಾಸಿವೆ ಸೊಪ್ಪು, ಹುಳಿ ಸೊಪ್ಪು ಅಂತೆ, ಸ್ಟೀವಿಯಾ ಎಲೆ ಅಂತ ಕೇಳಿರ್ತೀವಲ್ಲ, ಸಕ್ಕರೆ ಬದಲು ಯೂಸ್ ಮಾಡ್ಬೋದು ಅಂತ ಇವಾಗ ಹೇಳ್ತಾ ಇದ್ದಾರೆ ಸ್ಟೀವಿಯಾ. ಸೊ ಅದ್ರ ಗಿಡ ಇದು. ಕಾಡು ಸೀಗೆ, ದೊಡ್ಡ ಗೋಣಿ, ಕೆಸುವಿನ ಸೊಪ್ಪು, ತುಂಬೆ ಗಿಡ. ಸಾಮಾನ್ಯವಾಗಿ ನಾವು ನೋಡಿರ್ತೀವಿ ತುಂಬೆ ಗಿಡ. ಇದರಿಂದ ಏನೇನ್ ಬೆನಿಫಿಟ್ಸ್ ಅಂತ ನೋಡ್ಕೊಳ್ಳಿ. ಕೇಶವರ್ಧಿನಿ ಗಿಡ ಇದು ನೋಡಿ, ಈ ತರ ಹೂ ಬಿಟ್ಟಿದೆ. ಸೊ ಇದೇನಕ್ಕೆ ಬೆನಿಫಿಟ್ ನೋಡಿ, ಕೂದಲಿನ ಸಮಸ್ಯೆಗೆ ಇದನ್ನ ಬಳಸ್ತಾರೆ. ಹಾಗೆ ದವನ ಸೊಪ್ಪು ಅಂತ ಎಣ್ಣೆಲೆಲ್ಲ ಬಳಸ್ತಾರಂತೆ. ನೆಲನಲ್ಲಿ ಸೊಪ್ಪು, ಜಾಂಡಿಸ್ಗೆ ಬಳಸ್ತಾರೆ ಇದನ್ನ. ಹೀಗೆ ಹಲವಾರು ಬಗೆಯ ಸೊಪ್ಪುಗಳಿದೆ. ನೀವು ಈ ಸೊಪ್ಪುಗಳನ್ನೆಲ್ಲ ನೋಡ್ಬೇಕು ಅಂತಂದ್ರೆ ನಾಳೆ ಬನ್ನಿ ಸೊಪ್ಪಿನ ಮೇಳಕ್ಕೆ. 100ಕ್ಕಿಂತ ಹೆಚ್ಚು ಜಾತಿಯ ಸೊಪ್ಪುಗಳಿದೆ ಇಲ್ಲಿ. ನೋಡಿದ್ರಲ್ಲ ಸೊಪ್ಪು ಮೇಳ ಹೆಂಗಿತ್ತು, ಎಷ್ಟು ತರದ ಸೊಪ್ಪಿತ್ತು ಅಂತ. ಸೊಪ್ಪಲ್ಲಿ ಔಷಧೀಯ ಗುಣಗಳು ಎಷ್ಟಿದೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ನಾವು ಹಾಸ್ಪಿಟಲ್ಗೆ ಹೋದ್ರೆ ಆ ಔಷಧಿ ತಗೊಳ್ಳಿ, ಇದು ತಗೊಳ್ಳಿ ಅಂತೆಲ್ಲ ಹೇಳ್ತಾರೆ. ಆದ್ರೆ ಈ ತರ ಒಂದೊಂದ್ ಸೊಪ್ಪಲ್ಲೂ ಈ ತರ ಔಷಧಿ ಗುಣಗಳಿರುತ್ತೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಿರ್ಲಿಲ್ಲ. ನಿಮ್ಗೂ ಗೊತ್ತಾಗ್ಬೇಕು ಅಂದ್ರೆ ನಾಳೆ ಸೊಪ್ಪಿನ ಮೇಳಕ್ ಬನ್ನಿ, ಹೆಚ್ಚಿನ ಇನ್ಫಾರ್ಮೇಶನ್ ತಗೊಂಡು ಆರೋಗ್ಯನ ಕಾಪಾಡ್ಕೊಳ್ಳಿ. ಹಾಗೆ ನಾಳೆ 7ನೇ ತಾರೀಕು ಮಕ್ಳಿಗಾಗಿ ಚಿತ್ರಕಲೆ ಸ್ಪರ್ಧೆ ಇದೆ. 12:30 ಅಷ್ಟೊತ್ತಿಗೆ ಅಡ್ಗೆ ಸ್ಪರ್ಧೆನೂ ಇರುತ್ತೆ. ನೀವು ಮನೇಲೆ ಅಡ್ಗೆನ ಪ್ರಿಪೇರ್ ಮಾಡ್ಕೊಂಡು ಬಂದು ಇಲ್ಲಿ ಪ್ರದರ್ಶನ ಮಾಡ್ಬೋದು. ಹಾಗೆ ಬಹುಮಾನನೂ ಗೆಲ್ಬೋದು. ನಾಳೆ ಮಿಸ್ ಮಾಡ್ಕೋಬೇಡಿ. ಸೊಪ್ಪು ಮೇಳಕ್ಕೆ ಎಲ್ಲರೂ ಬನ್ನಿ.